ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇದು ನನ್ನ ಸಂಡೇ ಬ್ಲಾಗ್ ಆಗಿರುತ್ತೆ. ನೋಡಿ ಎಷ್ಟು ಬಿಸಿಲು ಇದೆ ಅಂದರೆ ಇವತ್ತು ಒಂದೊಂದು ಒಂದೊಂದು ಥರ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಾ ಇದೆ. ಅದಾದಮೇಲೆ ಇನ್ನು ಮನೆ ಮುಂದೆ ಎಲ್ಲ ಹಾಗೆ ಇದೆ, ಕ್ಲೀನ್ ಮಾಡಿ ರಂಗೋಲಿ ಇಡಬೇಕು. ಆ್ಯಂಡ್ ನಾನಿದ್ದೆ 6 o'clockಗೆ. ನಮ್ಮ ಪಾಪು ಮತ್ತೆ 2ನೇ ರೌಂಡ್ ಇದ್ದೇ ಮಾಡ್ತಿದ್ದಾನೆ. ನನ್ನ ತಂಗಿ ಇನ್ನೂ ಮಲಗಿದ್ದಾಳೆ. ನಮ್ಮ ಅಕ್ಕ ಇಲ್ಲಿ ಟಿಫನಿಗೆ ರೆಡಿ ಮಾಡ್ತಾಯಿದ್ರು, ಇವಾಗ ರೂಮಿಗೆ ಹೋಗಿದ್ದಾರೆ. ಸೊ ಎಲ್ಲ ಕೆಲಸ ಮಾಡಬೇಕು. ಟೈಮ್ ಬಂದು ಆಲ್ರೆಡಿ 8 ಆಗಿದೆ. ಸೊ ಎಸ್, ನೋಡಿ ನಮ್ಮ ಅಕ್ಕ ಇವಾಗೆಲ್ಲ ರೆಡಿ ಮಾಡ್ತಿದ್ದಾರೆ ಟೀ ಮಾಡೋದಕ್ಕೆ. ಸೊ ಪಲಾವ್ ಮಾಡ್ಬೇಕು ಅನ್ಕೋತಾ ಇದ್ದೀವಿ, ನೋಡ್ಬೇಕು. ಆಮೇಲೆ ಬಾವ ಇಲ್ಲಿ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ರು. ಸೊ ಟಿಫನ್ಗೆ ಬಂದು ಚಪಾತಿ ಮತ್ತು ಮಶ್ರೂಮ್ ಕರಿ ಮಾಡಿದ್ದಿತ್ತು ನಾವು. ಅದಾದಮೇಲೆ ನಾನು ವರ್ಕಿಗೆ ಹೊರಟೆ, ಮತ್ತೆ ರಿಟರ್ನ್ ಆಗಿ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗಡೆ ಹೊರಟೆ. ಸೊ ಏನು ಕೆಲಸ ಅಂತ ಹೇಳಿದರೆ, ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡೋಣ ಅಂತ ಹೇಳಿದರು. ಸೊ ಆಫ್ಟರ್ ಲಾಂಗ್ ಟೈಮ್ ನಾವು ಮೀಟ್ ಮಾಡಿದ್ವಿ. ಸೊ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನನಗೆ ತುಂಬ ಖುಷಿ ಆಯಿತು. ಮತ್ತು ಐಬ್ಯಾಕೋನಲ್ಲಿ ಐಸ್ ಕ್ರೀಮ್ ತಿಂದು ಮತ್ತು ನನ್ನ ಫ್ರೆಂಡ್ ಮನೆಗೆ ಹೊರಟ್ವಿ. ಸೊ ಅಲ್ಲೋಗಿ ಫುಲ್ ಫನ್ ಮಾಡಿಕೊಂಡು ಮಾತಾಡಿಕೊಂಡು ಆಮೇಲೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಸಂಡೇ. ಆ್ಯಂಡ್ ಮನೆಗೆ ರಿಟರ್ನ್ ಆದೆ. ಅದಾದಮೇಲೆ ಅವ್ರನ್ನೆಲ್ಲ ಮೀಟ್ ಮಾಡಿ ಬಂದೆ. ತುಂಬ ಬೇಜಾರಾಯಿತು, ಬಿಕಾಸ್ ನಾನೇ ಲೇಟಾಗಿ ಹೋಗಿದ್ದಿದ್ದು ಅವ್ರನ್ನ ಮೀಟ್ ಮಾಡೋಕ್ಕೆ. ಎಲ್ಲರೂ ಆಲ್ರೆಡಿ ನನಗಿಂತ ಮುಂಚೆನೇ ಮೀಟ್ ಆಗಿದ್ದರು. ನಾನು ಮನೆಗೆ ಬಂದು ಪಾಪಗೆ ಸ್ನಾನ ಮಾಡಿಸ್ದೆ. ಭೀಮ್ ಅಮಾವಾಸ್ಯೆ ಇತ್ತು. ಆಮೇಲೆ ಅಕ್ಕ ಎಲ್ಲ ರೆಡಿ ಮಾಡ್ಕೊತಾ ಇದ್ರು, ಪಾದ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಪಾಪು ಹೇಳ್ತಾ ಇದ್ದ, ನಮ್ಮ ಭಾವ ಏನು ಹೇಳ್ತಾರೆ, 5 ನಿಮಿಷ ಸುಮ್ಮನೆ ಇರು ಅಂತ ಹೇಳ್ತಿದ್ರು. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ಲು ಅಕ್ಕ. ಸೊ ಭೀಮ್ ಅಮಾವಾಸ್ಯೆ ಅಂದರೆ ಎಲ್ರಿಗೂ ಕೂಡ ಸ್ಪೆಷಲ್ಲು. ಸೊ ಹಾಗೆ ನಮ್ಮ ಅಕ್ಕಗೂ ಕೂಡ. ಆ್ಯಂಡ್ ಅವರು ಪೂಜೆ ಎಲ್ಲ ಮುಗಿಸಿ ಸ್ವೀಟೆಲ್ಲ ತಿಂದರು. ಅದಾದಮೇಲೆ ದೇವ್ರಿಗೆ ದೀಪ ಹಚ್ಚಿದೆ ನಾನು ಕೂಡ. ಆ್ಯಂಡ್ ಇದಾಗಿತ್ತು ನನ್ನ ಸಂಡೇ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು.